ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತಿನ ದಿನ ಆಸ್ ಯೂಶುವಲ್ ಮಾರ್ನಿಂಗ್ ಡ್ರಿಂಕ್ ಇಂದ ಶುರು ಮಾಡಿದೆ. ಇದನ್ನ ಮಾಡ್ಕೊಳ್ಳೋದು ಹೇಗೆ ಅಕ್ಕ ಅಂತ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು. ಸೊ ಇಲ್ಲಿದೆ ರೆಸಿಪಿ. ಒಂದ್ ಗ್ಲಾಸ್ ತಗೊಂಡು ಅದಕ್ಕೆ 1 ಸ್ಪೂನ್ ಕಾಫಿ ಪೌಡರ್, 1 ಸ್ಪೂನ್ ಜೇನ್ ತುಪ್ಪ ಹಾಕೊಂಡು ಸ್ವಲ್ಪ ಬೆಚ್ಚಗಿರೋ ನೀರ್ ಹಾಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಆಡ್ ಮಾಡಿ ನೀಟಾಗಿ ಒಂದ್ ಮಿಕ್ಸ್ ಕೊಟ್ರೆ ಮಾರ್ನಿಂಗ್ ಡ್ರಿಂಕ್ ರೆಡಿ. ಅದ್ರ ಬೆನಿಫಿಟ್ಸ್ ತಿಳ್ಕೊಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಅದಾದ್ಮೇಲೆ ಹಿಂದಿನ ದಿನ ಮಳೆ ಬಿದ್ದಿತ್ತು ಅಂತ ಕಳೆ ಈಸಿಯಾಗಿ ಕಿತ್ ಬರುತ್ತೆ ಅಂತ ನಾನು ನಮ್ಮ ಮಮ್ಮಿ ಕಳೆ ಕೀಳಕ್ಕೆ ಅಂತ ಹೋದ್ವಿ. ಅಲ್ಲಿಂದ ಬಂದು ತಲೆಗೆ ಎಣ್ಣೆ ಹಚ್ಚಿ ನೀಟಾಗಿ ಒಂದ್ ಮಸಾಜ್ ಮಾಡ್ಕೊಂಡೆ. ಇಷ್ಟೆಲ್ಲ ಮಾಡೋಷ್ಟೊಳಗೆ ಅರ್ಧ ಗಂಟೆ ಆಗಿತ್ತು. ಇವಾಗ ನನ್ ದಿನದ್ದು 2ನೇ ಡ್ರಿಂಕ್ ಕುಡಿಯೋ ಟೈಮ್. ಇದಕ್ ನಾನ್ ಬಳಸೋದು ABC ಕ್ಯೂಬ್ಸ್, ನೆನ್ಸಿಟಿ ಚಿಯಾ ಸೀಡ್ಸ್ ಮತ್ತೆ ಬಾದಾಮ್ ಗೋಂದು. ABC ಕ್ಯೂಬ್ಸ್ ಮಾಡೋದು ಹೇಗೆ ಅಂತ ವ್ಲಾಗ್ ಅಪ್ಲೋಡ್ ಮಾಡಿದೀನಿ, ಹೋಗಿ ಚೆಕ್ ಮಾಡಿ. ಇದೆರಡು ಡ್ರಿಂಕ್ಸ್ ಇಂದ ಹೋಲ್ ಬಾಡಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಅದಾದ್ಮೇಲೆ ಮನೆ ಕಸ ಎಲ್ಲ ಗುಡ್ಸಿ ಕ್ಲೀನ್ ಮಾಡಿದ್ದಾಯ್ತು. ತಿಂಡಿಗೆ ನಾನು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮತ್ತೆ ಸ್ವಲ್ಪ ಖಾರ ಬೂಂದಿ ತಿಂದೆ. ಹಂಗೆ ಕುತ್ಕೊಂಡು ಟಿವಿ ನೋಡ್ಬೇಕಾದ್ರೆ ಈ ರಿಮೋಟ್ ನ ಈ ತರ ಆರ್ಟ್ ಆಗಿ ಕನ್ವರ್ಟ್ ಮಾಡಿರೋ ಆರ್ಟಿಸ್ಟ್ ನೆನಪಾದ್ರು ನನ್ಗೆ. ಇವರೇ ನೋಡಿ ಆ ಮಹಾನ್ ಕಲಾವಿದರು. ಇನ್ನ ನಮ್ ಡೋಲು ಬೋಲುನ ನೋಡ್ತಿದ್ರೆ ನನ್ನ ಮತ್ತೆ ನನ್ನ ತಂಗಿ ನೆನಪೇ ಆಗುತ್ತೆ. ಸೇಮ್ ನಮ್ ಇಬ್ರು ತರ ಎನಿ ಟೈಮ್ ಕಚ್ಚಾಡ್ತಿರ್ತವೆ. ಇವತ್ತಿನ ಖುಷಿ ವಿಷಯ ಏನಪ್ಪಾ ಅಂದ್ರೆ ನಮ್ ಮುನ್ನಿ ಮಗಳು ಮೊದಲನೇ ಸರಿಗೆ ಅನ್ನ ತಿಂದ್ಲು. ಮೊನ್ನೆ ಹುಟ್ಟಿರೋ ಕುಸ್ತು ತಾನಾಗ್ ತಿನ್ನಕ್ ಸ್ಟಾರ್ಟ್ ಮಾಡೈತೆ. ಆದ್ರೆ ನಮ್ ರೂನಾಗ್ ಮಾತ್ರ ಇನ್ನು ಕೈ ತುತ್ತೆ ಹಾಕ್ಬೇಕು. ಅದಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಬೆಳಿಗ್ಗೆ ಸ್ವಲ್ಪನೇ ಚಿತ್ರಾನ್ನ ತಿಂದಿದ್ರಿಂದ ಸಖತ್ ಹೊಟ್ಟೆ ಹಸ್ಬಿಟ್ಟಿತ್ತು. ಅದಕ್ಕೆ ಚಪಾತಿಗೆ ಪೀನಟ್ ಬಟರ್ ಹಾಕೊಂಡು ತಿನ್ಕೊಂಡೆ. ತಿರುಪತಿಗೆ ಹೋಗಿದ್ ಬಂದ್ಮೇಲೆ ಕೈ ಎಲ್ಲ ಫುಲ್ ಟ್ಯಾನ್ ಆಗಿತ್ತು. ಅದಕ್ಕೆ ನನ್ನ ತಂಗಿ ಹೇಳಿದ ಹೋಮ್ ರೆಮಿಡಿ ಟ್ರೈ ಮಾಡಿದೆ. 90% ಟ್ಯಾನ್ ರಿಮೂವ್ ಆಗಿದೆ ಇವಾಗ. ಅಷ್ಟೇ ಅಲ್ಲದೆ ಫೇಸ್ ಅಲ್ಲೆಲ್ಲ ಪಿಂಪಲ್ಸ್ ಬರಕ್ಕೆ ಸ್ಟಾರ್ಟ್ ಆಗಿದೆ. ಇನ್ಮೇಲೆ ಸ್ಕಿನ್ ಕೇರ್ ನ ಸ್ಟಾರ್ಟ್ ಮಾಡ್ಬೇಕು. ಇದೆಲ್ಲ ಆದ್ಮೇಲೆ ಚಾರ್ಲಿ ಬ್ರೂನೋನ ವಾಕಿಂಗ್ ಕರ್ಕೊಂಡು ಹೋದಾಗ ಈ ಹುಳ ನನ್ಗೆ ಒಂದ್ ಎಲೆ ಮೇಲೆ ಸಿಕ್ತು. ಎಕ್ಸೈಟ್ಮೆಂಟ್ ಅಲ್ಲಿ ಇದು ಲೇಡಿ ಬಗ್ ಅನ್ಕೊಂಡು ತಗೊಂಡ್ ಬಂದೆ. ಆದ್ರೆ ಇದು ಲೇಡಿ ಬಗ್ ಅಲ್ಲ. ಸೊ ವಾಪಸ್ ಹೋಗಿ ಅಲ್ಲೇ ಬಿಟ್ಬಿಟ್ಟು ಬಂದೆ. ಅದಾದ್ಮೇಲೆ ಅರ್ಧ ಆಗಿದ್ದ ಈ ಕ್ಯಾಂಡಲ್ ನ ಬೇರೆ ಕ್ಯಾಂಡಲ್ ಗಳನ್ನ ಸೇರಿಸಿ ಪೂರ್ತಿ ಮಾಡಿದೆ. ಆಮೇಲೆ ದೇಹ ತಂಪಾಗಿರ್ಲಿ ಅಂತ 1 ಲೋಟ ಮಜ್ಜಿಗೆ ಕುಡ್ದೆ. ದೇವರು ಕೊಟ್ಟ ತಂಗಿ ಫಸ್ಟ್ ಟೈಮ್ ಟೀ ಮಾಡ್ಕೊಬತ್ತವಳೆ ನಂಗೋಸ್ಕರ. ಅವಳಗವಳು ಮಾಡ್ಕೋತಾ ಇದ್ಲು, ಜೊತೆಗೆ ನಂಗೂ ಮಾಡೋಳೆ ಅಷ್ಟೇ, ನಂಗೋಸ್ಕರ ಮಾಡಿದ ಅಲ್ವೇನೆ. ಸಂಜೆ ಆಗ್ತಿದಂಗೆ ಇಬ್ರು ಟೀ ಪಾರ್ಟಿ ಮಾಡುದು. ನಾನು ಹೇಳ್ಕೊಟ್ಟಂಗೆ ಮಾಡೋಳೆ, ಸೂಪರ್ ಆಯ್ತೆ. ಅವಳು ಇಷ್ಟು ಹೇಳ್ಕೊಟ್ಟಿಲ್ಲ ಮಗಳೇ. ಇನ್ನ ರಾತ್ರಿ ಊಟಕ್ಕೆ ಮುದ್ದೆ ಜೊತೆ ನಿನ್ನೆ ಹೊಸದಡ್ಕಿಗೆ ಅಂತ ಮಾಡಿದ್ ಮಟನ್ ಸಾಂಬಾರ್ನ ತಿಂದು ಮಲ್ಕೊಂಡೆ. ಮಟನ್ ಸಾಂಬಾರ್ ನಿನ್ನೆಗಿಂತ ಇವತ್ ಜಾಸ್ತಿ ಟೇಸ್ಟ್ ಬಂದಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.